NMMS ಪರೀಕ್ಷೆ 2022-23 ಪತ್ರಿಕೆ 2 ಸ್ಯಾಟ್ ಇರುತ್ತದೆ. ಆ ಸ್ಯಾಟಲ್ಲಿನೂ ಕೂಡ ಸಮಾಜ ವಿಜ್ಞಾನದಿಂದ 35 ಪ್ರಶ್ನೆಗಳು ಬರ್ತವೆ. ಇವತ್ತು 11ನೇ ಪಾಠ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದಲ್ಲಿ 2ನೇ ಭಾಗದಲ್ಲಿ ಇವತ್ತು ಕೂಡ 25 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಇದೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವು NMMS ಪರೀಕ್ಷೆಗೆ ಸೈನ್ಸಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8th ಹಿಂದಿ, ಸೈನ್ಸ್ ಮತ್ತು SS ಕೂಡ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಪಾಠದ ಕ್ವಶನ್ ಆನ್ಸರ್ಸ್ಗಳಿಗೆ ಸಂಬಂಧಪಟ್ಟಂತೆ ಹಿಂದಿ, ಸೈನ್ಸ್, SS ಕೂಡ ವಿಡಿಯೋಸ್ಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಒಂದ್ಸಾರಿ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ವಿಷಯಗಳಿಗೆ ಅನುಕೂಲವಾಗುವ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ನಿಮ್ಮ ಜ್ಞಾನವನ್ನು ನೀವು ಹೆಚ್ಚಿಗೆಯನ್ನು ಪಡಿಸ್ಕೊಳ್ಬೋದು. ಇವತ್ತು 25 ಪ್ರಶ್ನೆಗಳನ್ನು ನೋಡೋಣ. ಭೂಮಿ ನಮ್ಮ ಜೀವಂತ ಗ್ರಹ ಪಾಠದಲ್ಲಿರ್ತಕ್ಕಂಥ 2ನೇ ಭಾಗದಲ್ಲಿ. ಪ್ರಶ್ನೆ 26, ಕಡಿಮೆ ಆಳ ಹೊಂದಿದ ಸಾಗರ ಯಾವುದು? ಉತ್ತರ ನೋಡೋದಾದ್ರೆ ಕಡಿಮೆ ಆಳ ಹೊಂದಿದ ಸಾಗರ ಆರ್ಕಟಿಕ್. ಉತ್ತರಾರ್ಧಗೋಳ ಹೊಂದಿರುವ ಭೂಭಾಗ ಎಷ್ಟು? ಉತ್ತರಾರ್ಧಗೋಳ ಅದು 60% ಭೂಭಾಗವನ್ನು ಹೊಂದದ. ಉತ್ತರಾರ್ಧಗೋಳ ಹೊಂದಿರುವ ಜಲಭಾಗ ಎಷ್ಟು? ಉತ್ತರಾರ್ಧಗೋಳ ಅದು ಹೊಂದಿರತಕ್ಕಂಥ ಒಟ್ಟಾರೆ ಜಲಭಾಗ 40%. 29, ಉತ್ತರಾರ್ಧಗೋಳಾರ್ಧವನ್ನು ಏನಂತ ಕರೀತಾರೆ? ಈ ಉತ್ತರಾರ್ಧಗೋಳಕ್ಕಿರ್ತಕ್ಕಂಥನೇ ಇನ್ನೊಂದು ಹೆಸರು ಭೂಪ್ರಧಾನ ಗೋಳ ಅಂತ ಕರೀತಾರೆ. ಭೂಭಾಗ ಹೆಚ್ಚಿಗೆ ಇದೆ, ಅದನ್ನು ಭೂಪ್ರಧಾನ ಗೋಳ ಅಂತ ಕರೆಯುವುದು. ದಕ್ಷಿಣಾರ್ಧಗೋಳ ಹೊಂದಿರುವ ಜಲರಾಶಿ ಎಷ್ಟು? 81% ಪ್ರಮಾಣದಲ್ಲಿ ದಕ್ಷಿಣಾರ್ಧಗೋಳ ಜಲರಾಶಿಯನ್ನು ಹೊಂದದ. 31, ದಕ್ಷಿಣಾರ್ಧಗೋಳವನ್ನು ಏನಂತ ಕರೀತಾರೆ? ಈ ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನ ಗೋಳ ಅಂತ ಕರೀತಾರೆ. ಭೂಪ್ರಧಾನ ಗೋಳ ಅಂದರೆ ಭೂಮಿನೇ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು, ಅಧಿಕ ಪ್ರಮಾಣದಲ್ಲಿರೋದು. ಜಲಪ್ರಧಾನ ಅಂದರೆ ಜಲನೇ ಪ್ರಮುಖ, ಅಂದರೆ ಜಲ ಹೆಚ್ಚಿಗೆ ಇರ್ತಕ್ಕಂಥದ್ದು. 32, ನಕ್ಷೆ ಅಥವಾ ಗೋಳದ ಮೇಲೆ ಊಹಾರೇಖೆಗಳನ್ನು ಏಕೆ ಎಳೆದಿರ್ತಾರೆ? ತಾವೆಲ್ಲ ನೋಡಿರ್ಬೋದು, ನಕಾಶೆಗಳಲ್ಲಿ, ಗ್ಲೋಬ್ಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ ಊಹಾರೇಖೆಗಳನ್ನು, ಕಾಲ್ಪನಿಕ ರೇಖೆಗಳನ್ನು ಎಳೆದಿರ್ತಾರೆ. ಏಕೆ ಅಂತಂದರೆ ಅಲ್ಲಿ ಒಂದು ನಿರ್ದಿಷ್ಟ ಸ್ಥಳದ ಸ್ಥಾನ, ಸನ್ನಿವೇಶ, ಅಂತರ ಮತ್ತು ದಿಕ್ಕುಗಳನ್ನು ಅರಿಬೇಕಾದ್ರೆ ನಮಗೆ ಈ ಊಹಾರೇಖೆಗಳು ಅತಿ ಅವಶ್ಯಕವಾಗಿ ಬೇಕು. ಪ್ರಶ್ನೆ 33, ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಊಹಾರೇಖೆಗಳಿಗೆ ಏನಂತ ಕರೀತಾರೆ? ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಊಹಾರೇಖೆಗಳಿಗೆ ಅಕ್ಷಾಂಶಗಳು ಅಂತ ಕರೀತಾರೆ. ಪ್ರಶ್ನೆ 34, ಉತ್ತರ ದಕ್ಷಿಣವಾಗಿ ಎಳೆದಿರುವ ಊಹಾರೇಖೆಗಳಿಗೆ ಏನಂತ ಕರೀತಾರೆ? ಉತ್ತರ ದಕ್ಷಿಣವಾಗಿ ಎಳೆದಿರ್ತಕ್ಕಂಥ ರೇಖೆಗಳಿಗೆ ರೇಖಾಂಶ ಅಂತ ಕರೀತಾರೆ. ಪ್ರಶ್ನೆ 35, ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಸೇರಿ ಏನಂತ ಕರೀತಾರೆ? ಅಕ್ಷಾಂಶ ಮತ್ತು ರೇಖಾಂಶ ಎರಡನ್ನೂ ಕೂಡಿಕೊಂಡು ಭೌಗೋಳಿಕ ನಿರ್ದೇಶಾಂಕಗಳು ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕರೀತಾರೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಎಷ್ಟು? ಇದು ಇಂಪಾರ್ಟೆಂಟ್ ಇದೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲೆ ಇರುವ ಅಂತರ 110.4 ಕಿಲೋಮೀಟರ್ ಆಗದ. 37, ಪ್ರಧಾನ ರೇಖಾಂಶಕ್ಕೆ ಏನಂತ ಕರೀತಾರೆ? ಪ್ರಧಾನ ರೇಖಾಂಶಕ್ಕೆ ಗ್ರೀನ್ವಿಚ್ ರೇಖಾಂಶ ಅಂತ ಕರೀತಾರೆ. ರೇಖಾಂಶಗಳನ್ನು ಏನಂತ ಕರೀತಾರೆ? ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಅಂತ ಕರೀತಾರೆ. ಗ್ರೀನ್ವಿಚ್ ರೇಖೆ ಯಾವ ದೇಶದ ಮೇಲೆ ಹಾದು ಹೋಗಿದೆ? ಇದು ಇಂಪಾರ್ಟೆಂಟ್ ಇದೆ. ಗ್ರೀನ್ವಿಚ್ ರೇಖೆ ಏನಾಗದಪ್ಪ ಅಂದ್ರೆ ಅದು ಇಂಗ್ಲೆಂಡ್ ದೇಶದ ಮೇಲೆ ಹಾದು ಹೋಗದ. ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಎಷ್ಟು? ಈ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್ ಆಗಿದೆ. EGA ಅಂದರೆ ಏನು?
ಈಸ್ಟ್ ಗೇನ್ ಆ್ಯಡ್ ಅಂತಕ್ಕಂಥದ್ದು EGA ಯ ವಿಸ್ತೃತ ರೂಪ. WLS ಅಂದರೆ ಏನು ಅಂತ ಕೇಳಿದರೆ ವೆಸ್ಟ್ ಲೂಸ್ ಸಬ್ಸ್ಟ್ರಾಕ್ಟ್ಸ್ ಅಂತಕ್ಕಂಥದ್ದು. ಭಾರತ ದೇಶದ ಮಧ್ಯದ ರೇಖಾಂಶ ಯಾವುದು? ಸೊ ಭಾರತದ ಮಧ್ಯದ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ಭಾರತದ ಮಧ್ಯದ ರೇಖಾಂಶ ಅಂತ ಹೇಳ್ತಾರೆ. IST ಅಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಏನಂತ ಕರೀತಾರೆ? IST ಅಂತ ಕರೀತಾರೆ. ಭಾರತದ ಪ್ರಮಾಣ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಮುಂದಿದೆ? ಇದು ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಕ್ವಶನ್ಸು ಡೆಫಿನೆಟ್ ಆಗಿ ಬಂದೇ ಬರ್ತದ. ಈ ಭಾರತದ ಪ್ರಮಾಣ ವೇಳೆ ಏನಾಗದಪ್ಪ ಅಂದ್ರೆ ಅದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷ ಮುಂದೆ ಇದೆ. ಇಡೀ ಗೋಳದಲ್ಲಿ ಎಷ್ಟು ವೇಳಾವಲಯಗಳನ್ನು ಕಾಣ್ತೀವಿ? 24 ವೇಳಾವಲಯಗಳನ್ನ ಇಡೀ ಗೋಳದಲ್ಲಿ ಕಾಣ್ತೀವಿ. ರಷ್ಯಾ ದೇಶದಲ್ಲಿನ ವೇಳಾವಲಯಗಳ ಸಂಖ್ಯೆ ಎಷ್ಟು? ಸೊ ರಷ್ಯಾ ದೇಶದಲ್ಲಿ 11 ವೇಳಾವಲಯಗಳನ್ನು ಕಾಣ್ತೀವಿ. USA ಮತ್ತು ಕೆನಡಾ ದೇಶದಲ್ಲಿನ ವೇಳಾವಲಯಗಳ ಸಂಖ್ಯೆ ಎಷ್ಟು? ಸೊ ಈ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಕೆನಡಾ ಈ ದೇಶಗಳಲ್ಲಿ ಸೊ ಒಟ್ಟು ವೇಳಾವಲಯಗಳು ಬರ್ತವೆ 5. ಆಸ್ಟ್ರೇಲಿಯಾ ದೇಶದಲ್ಲಿನ ವೇಳಾವಲಯಗಳ ಸಂಖ್ಯೆ ಎಷ್ಟು? ಈ ಆಸ್ಟ್ರೇಲಿಯಾ ದೇಶದಲ್ಲಿ ಬರ್ತಕ್ಕಂಥ ವೇಳಾವಲಯಗಳ ಸಂಖ್ಯೆ 3. ಐಡಿಯಲ್ ಅಂದರೆ ಏನು? ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಕ್ಕಂಥದ್ದು ಐಡಿಯಲ್ನ ವಿಸ್ತೃತ ರೂಪ. ಸ್ವಲ್ಪ ನೋಡ್ಕೊಡ್ರಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇಷ್ಟು 8ನೇ ತರಗತಿಯ 11ನೆಯ ಪಾಠದಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹದಲ್ಲಿ 2ನೇ ಭಾಗದ 25 ಪ್ರಶ್ನೆಗಳನ್ನು ನೋಡಾಯಿತು. ಟೋಟಲಿ ಈ ಪಾಠದ ಮೇಲೆ 50 ಪ್ರಶ್ನೆಗಳನ್ನು ನೋಡಿದ್ದೀವಿ. 1 ಮಾರ್ಕ್ಸ್ ಅಂತೂ 1 ಕ್ವಶನ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಸೊ ಚೆನ್ನಾಗಿ ಓದ್ಕೊಳ್ಬೇಕು. ಸೊ ವಿಡಿಯೋಗಳನ್ನು ನೋಡ್ತೀರಿ, ಬಟ್ ನಮ್ಗೆ ಏನಾಗೋದಿಲ್ಲಪ್ಪ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನಿಮ್ಮ ವ್ಯೂಸ್ಗಳು ನಿಮ್ಮ ಶೇರ್ಗಳು ಆಗೋದಿಲ್ಲ. ಸೊ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತಂದರೆ ನಿಮ್ಮ ಲೈಕ್ಗಳು ನಿಮ್ಮ ಶೇರ್ಗಳು ನಾವು ಏನು ಮಾಡ್ತಿರ್ತೀವಿ ಎಕ್ಸ್ಪೆಕ್ಟನ್ನು ಮಾಡ್ತಿರ್ತೀವಿ. ಸೊ ಅದಕ್ಕೆ ಹೇಳೋದು, ದಯಮಾಡಿ ಈ ವಿಡಿಯೋಗಳನ್ನು ಲೈಕ್ಗಳನ್ನು ಮಾಡಿ, ಶೇರ್ಗಳನ್ನು ಮಾಡಿ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋಗಳನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗ್ತೀನಿ.